ರೆಂಟ್ಗೆ ಇರೋದಾ ಇದು ಪ್ರಾಧಿಕಾರ? ಉಡುಪಿ ಜಿಲ್ಲೆಯ ಕಾಪು ಪುರಸಭೆ ಕಟ್ಟಡದಲ್ಲಿ ಮಂಗಳವಾರ ಸಂಜೆ ಅಚಾತುರ್ಯದಿಂದ ಯೋಜನಾ ಪ್ರಾಧಿಕಾರದ ಸಿಬ್ಬಂದಿಗಳು ಕಚೇರಿ ಒಳಗೆ ಲಾಕ್ ಆಗಿದ ಘಟನೆ ನಡೆದಿದೆ. ಪುರಸಭೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಪು ಯೋಜನಾ ಪ್ರಾಧಿಕಾರದ ಕಚೇರಿಗೆ ಹೋಗಲು ಒಂದೇ ದ್ವಾರವಿದ್ದು, ಸಾಮಾನ್ಯವಾಗಿ ಸಂಜೆ 5:30 6 ಗಂಟೆವರೆಗೆ ನಡುವೆ ಬಾಗಿಲಿಗೆ ಬೀಗ ಹಾಕುವ ಮೊದಲು ಪ್ರಾಧಿಕಾರದ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಲಾಗುತ್ತಿತ್ತು. ಆದರೆ ಬೀಗ ಹಾಕುವ ಸಿಬ್ಬಂದಿ ಅನಾರೋಗ್ಯದಿಂದದ ರಜೆ ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ಬದಲಿ ಸಿಬ್ಬಂದಿ ಪ್ರಥಮ ಮಹಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಾಧಿಕಾರದ ಸಿಬ್ಬಂದಿಗಳ ಬಗ್ಗೆ ಗಮನಿಸದೆ ಮುಖ್ಯ ದ್ವಾರವನ್ನು ಬಂದ್ ಮಾಡಿದ್ದಾರೆ ಎನ್ನಲಾಗಿದೆ. ಕೆಲಸ ಮುಗಿಸಿ ಕೆಳಗಿಳಿದ ಪ್ರಾಧಿಕಾರದ ಸಿಬ್ಬಂದಿಗಳಿಗೆ ಬಾಗಿಲು ಬೀಗ ಹಾಕಿರುವುದು ತಿಳಿದು ಶಾಕ್ ಉಂಟಾಯಿತು. ಬಳಿಕ ಅವರು ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದ್ದು, ಪುರಸಭೆ ಮುಖ್ಯ ಅಧಿಕಾರಿಗೂ ಮಾಹಿತಿ ರವಾನಿಸಲಾಯಿತು. ತಕ್ಷಣವೇ ಪುರಸಭೆ ಸಿಬ್ಬಂದಿ ಬೀಗ ತೆರೆಯುವ ಮೂಲಕ ಒಳಗಿದ್ದವರನ್ನು ಹೊರಗೆ ಕಳುಹಿಸಿದರು. ಹೌದೌದು, ಇಲ್ಲೆಲ್ಲ ಒಳಗೆಲ್ಲ ಫುಲ್ಲು ಜನ ಇದ್ದಾರೆ. ಓಕೆ 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 ಮೇಡಮ್ ಇರುವಾಗಲೂ ಹೀಗೆ ಅವ್ರು ಬರೋದು, ಬೀಗ ಹಿಡ್ಕೊಂಡು ಬರೋದು, ಜೋರು ಮಾಡೋದು, ಅವರನ್ನು ಓಡೋದು, ಇಂಜಿನಿಯರ್ ಮತ್ತು ಎಲ್ಲ ಆಫೀಸರ್ನ ಜೋರು ಮಾಡೋದು, ಹೊರಗೆ ಬಂದು ನಿಲ್ಲೋದು ಮುಂಚೆ ಸಹ ಇತ್ತು. ಈಗ ಇದು ಫಸ್ಟ್ ಟೈಮ್ ಅಲ್ಲ, 1 ವರ್ಷದಿಂದ 5 ಗಂಟೆ 25 ನಿಮಿಷ ಆಗುವಾಗಲೇ ಬುಗ ಇಡ್ತಾರೆ. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಸಂಜೆ ಹೊತ್ತಿನಲ್ಲಿ ಫ್ರೀ ಇರುವಾಗ ಒಂದು ಏನಾದರೂ ಒಂದು ಮಾತಾಡಲಿಕ್ಕೆ ಒಂದು 5-10 ನಿಮಿಷ ಬಿಡಬೇಕು, ಒಂದು ಅರ್ಧ ಗಂಟೆ ಬಿಡಬೇಕು. ಇದೆಲ್ಲ ನ್ಯಾಯ ಇಲ್ಲ. ಅಲ್ಲಿ ನಿಮಗೆ ಮೊನ್ನೆದು ಬೀಗ ಕೊಟ್ಟಿಲ್ಲ ಹಾಗಾದರೆ? ಎಷ್ಟು ಟೈಮಿಂಗ್ ಎಷ್ಟು ನಿಮ್ಮದು ಡ್ಯೂಟಿದ್ದು? ಆಫೀಸ್ ಟೈಮ್ 5:30 ಇರುತ್ತೆ. 5:30 5:40ಗೆ ನಿಮಗೆ 5:40 ಕ್ಲೋಸ್ ಮಾಡಿದ್ದು ಈಗ ಗೊತ್ತಾಗಿದ್ದ? ಇಲ್ಲ, 5:40 ಇಲ್ಲೇ. ಆನಂತರ ನೀವು ಚೀಫ್ ಆಫೀಸರ್ ಕಾಲ್ ಮಾಡಿಲ್ವಾ? ಕಾಲ್ ಮಾಡಿದ್ರು. ಎಂತ ಹೇಳಿದ್ರು ಅವರು? ರಿಸೀವ್ ಮಾಡಿ. ನಿಯರ್ 7 ನಂಬರ್ಸ್ ಇದ್ದಾರೆ. ಯಾಕೆ ತುಂಬ ದೂರ, 45 ಕಿಲೋಮೀಟರಿಂದ ದೂರದಿಂದ ಬಂದಿದ್ದಾರೆ. ಅವರ ಸಮಸ್ಯೆಗಳನ್ನು ಸರ್ ಇಂಜಿನಿಯರ್ಸ್ಗಳ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಇವರಿಗೆ ಸಹ ಟೈಮ್ ಅಂತೂ ಗೊತ್ತಾಗಲಿಲ್ಲ ಸರ್, ಎಷ್ಟು ಟೈಮ್ ಆಗಿದೆ ಅಂತ. ಸೂಚನೆ ಕೊಡಲಿಲ್ಲ, ಇಲ್ಲಿ ಜನಗಳಿದ್ದಾರೆ ಅಂತ ಸೂಚನೆ ಕೊಡಲಿಲ್ಲ. 2 ಸಲ ಬಂದು ಟೈಮ್ ಅಂತ ಹೇಳಿದಾರಂತೆ. ಕೆಲವರಿಗೆ ಗೊತ್ತಾಗಿದೆ, ಬಟ್ ನಮಗೆಲ್ಲ ಗೊತ್ತಾಗಲಿಲ್ಲ. ಇವತ್ತು ಹೇಳಿಲ್ಲ ಅಂತೆ, ಬಟ್ ಕೆಲವು ಸಲ ಹೇಳ್ತಾರೆ. ಬಟ್ ಇದೇ ಸಿಚುವೇಶನ್ ಯಾವಾಗಲೂ ಆಗ್ತಾ ಇದೆ ಸರ್. ಈ ರೀತಿ ಹಿಂದೆ ಬಾಗಿಲಾಕಿ ಹೋಗಿದ್ದಾರಾ? ಹಿಂದೆ ಬಾಗಿಲು ಹಾಕಲಿಲ್ಲ, ಬಟ್ 5:40ಗೆ ಕಂಪ್ಲೀಟ್ ಎಲ್ಲ ಎಲೆಕ್ಟ್ರಿಕ್ ಸಪ್ಲೈ ಎಲ್ಲ ಕ್ಲೋಸ್ ಮಾಡ್ತಾರೆ. ಅಂದರೆ ಜನಗಳು ಅಷ್ಟು ದೂರದಿಂದ ಬರಬೇಕಾದ್ರೆ ಅವರ ಸಮಸ್ಯೆಗಳನ್ನು ಅವರ ಹತ್ರ ಹೇಳಿ ಡಿಸ್ಕಸ್ ಮಾಡಿ ಇವರು ಇಂಜಿನಿಯರ್ಸ್ಗಳು ಪೇಷನ್ಸಿಂದ ಕಾಯ್ತಾರೆ. ಆಗ ಜನಗಳು ಅಷ್ಟು ದೂರದಿಂದ ಬರಬೇಕು, ಅವರದ್ದು ಸಮಸ್ಯೆ ಪರಿಹಾರ ಆದ ನಂತರ ಹೋಗುದಲ್ಲ ಸರ್. ನೀವು ಬಂದು ಏನು ಆಕ್ಷನ್ ಮಾಡಿದ್ರಿ ಸರ್? ನೀವು ಬಂದು ಕಾಲ್ ಮಾಡಿದ್ರಿ ಅಷ್ಟೇ. ಕಾಲ್ ನಾವು ಮಾಡ್ಬೋದಿತ್ತಲ್ಲ ಸರ್? ಅಲ್ಲಲ್ಲ, ಕಾಲ್ ನಾವು ಮಾಡ್ಬೋದಿತ್ತು. ನೀವು ಏನು ಆಕ್ಷನ್ ತಗೊಳ್ತೀವಿ? ಇಂಡಸ್ಟ್ರಿಯಲ್ಲಿ ಏನು ಆಕ್ಷನ್ ಬೇಕಲ್ಲ ಸರ್? ಬರ್ತೇವಲ್ಲ ನಾವು, ಮಾಡಬೇಕಲ್ಲ. ಬಟ್ ಹೋಗುವ ಎಷ್ಟು ಲೇಟ್ ಆಯಿತು ಅಲ್ಲಿ ಹೋಗುವ. ಏನಾದರೂ ಆಗಲಿ, ಅವ್ರಿಗಾದ್ರೂ ಸ್ವಲ್ಪ ಮೆಸೇಜ್ ಆಗಲಿ. ಇದು ಕೊಡಲೇಬೇಕಲ್ಲ ಸರ್. ಇದು ನಾವು ಬಿಸಾಡಿದಾಗ ನಮಗೆ ಮರ್ಯಾದೆ ಇಲ್ವಾ? ನಾನು ಇದು ಗೌರ್ಮೆಂಟ್ ಕಟ್ಟಿದ್ದು, ನಾನು ದೇವರು MLA ಬಂದ್ರೆ ಎಲ್ಲರಿಗೂ ಫೋನ್ ಮಾಡಿದ್ರು. ನಾವು ಸರಿಯಾಗಿ
ಇಲ್ಲ ರೀ ಹಾಗೆಲ್ಲ ನಾವು ಹೇಳ್ಬೇಕಲ್ಲ. ಅಲ್ಲ ಇನ್ನು ಮುಂದೆ ಇದು ಡೈಲಿ 5:30ಗೆ ಕ್ಲೋಸ್ ಮಾಡ್ತಾ ಇದ್ದಾರೆ ಸರ್ ಆಫೀಸ್. ಪ್ರತಿ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಕಾರ್ಕಳದಿಂದ ಬರ್ತಾರೆ ಜನ. ಸೊ ಡೈಲಿ ಫುಲ್ ರಶ್ ಇರುತ್ತೆ. ಸೊ ಒಬ್ಬೊಬ್ಬರು ಅದು ಫೈಲ್ ನೋಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ 5:30 5:45ಗೆ ಕೆಳಗಡೆ ಬರ್ತೀವಿ, 5:45ಗೆ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಅದು ಮೊದಲನೇ ಸರಿ ಅಲ್ಲ ಸರ್, ಈ ಥರ ನಾವು 7-8 ಟೈಮ್ಸ್ ಫೇಸ್ ಮಾಡಿದ್ವಿ. ಅವರ ಗಮನಕ್ಕೆ ತಂದಿದ್ವಿ ಇಶ್ಯೂ. ಸೊ ಅವರು ಸಭೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ಮಾಡಿ ಕೀ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲ, ಈಗ ನೀವು 5:30 ಅಂತ ಹೇಳಿದ್ರೆ ಈಗ 6:45ವರೆಗೆ ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ ಅವರಿಗೆ? ಸರ್ ಎಲ್ಲರಿಗೂ ಕಾಲ್ ಮಾಡಿದ್ವಿ. ಯಾರಿಗೆ ಕಾಲ್ ಮಾಡಿದ್ರಿ? ರೆವಿನ್ಯೂ ಆಫೀಸರು ಯಾರಿದ್ದಾರೆ ಎಲ್ಲರಿಗೂ ಕಾಲ್ ಮಾಡಿದ್ವಿ. ಕೆಳಗಡೆ ನೋಡಿದ್ವಿ ಬೇಸ್ಮೆಂಟ್. ಸೊ ಒಬ್ಬೊಬ್ಬರು ಅವರ ಪೊಲೀಸ್ ಅಲ್ಲ, ನೀವು ಆ್ಯಕ್ಚುಲಿ ಇದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಚೀಫ್ ಆಫೀಸರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕಲ್ಲ, ಮಾಡಿದ್ರಾ ನೀವು? ಹೊಸದಾಗಿ ಬಂದಿದ್ರು. ಹೌದು, ಅವರಿಗೆ ನೀವು ಕಾಲ್ ಮಾಡಿದ್ರಾ? ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಬಟ್ ನೀವು ಒಂದೇ ಆಫೀಸ್ ಇರುವಾಗ ನೀವು ಇಂಜಿನಿಯರ್ ಆಗಿದ್ಕೊಂಡು ಅವರ ಕಾಂಟ್ಯಾಕ್ಟ್ ಬಿಡಬೇಕಲ್ಲ ನಿಮಗೆ? ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಕಾಲ್ ಮಾಡಿ ಅಂತ, ಈ ಥರ ಅವರ ಗಮನಕ್ಕೆ ತನ್ನಿ ಇಶ್ಯೂ ಇದೆ ಅಂತ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಈ ಇಶ್ಯೂ ಅವ್ರ ಗಮನಕ್ಕೆ ತಂದಿದ್ವಿ. ಸೊ ಇದಕ್ಕೆ ಸೊಲ್ಯೂಷನ್ ಅಟ್ಲೀಸ್ಟ್ ಒಂದು ಕೊಲ್ಯಾಪ್ಸಿಬಲ್ ಗೇಟ್ ಇದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಆ ಪೋರ್ಷನ್ ಆಫ್ ಸ್ಪೇಸ್ಗೆ ನಾವು ರೆಸ್ಪಾನ್ಸಿಬಲ್ ಇರ್ತೀವಿ. ಇಲ್ಲಾಂದರೆ ಇವ್ರ ಹತ್ರ ಫಂಡ್ ಇದೆ, ಫಂಡಿಂದ ನಾವು ಒಂದು ವಾಚ್ಮ್ಯಾನ್ ಇಲ್ಲಾಂದರೆ ಇನ್ನೊಬ್ಬರು ಸೆಕ್ಯೂರಿಟಿ ಗಾರ್ಡ್ ಈ ಥರ ತೊಗೋಬೋದು. ಆ್ಯಕ್ಚುಲಿ ಅದೊಂದು ಸೊಲ್ಯೂಷನ್ ಮಾತ್ರ.